ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನದ ಮೇಲೆ ಭಾರತ ನಿರ್ಣಾಯಕ ಯುದ್ಧವನ್ನು ಘೋಷಣೆ ಮಾಡದಂತೆ ಕಂಡು ಬರ್ತಾ ಇದೆ. ಯಾಕೆ ಅಂತಂದರೆ ಕಳೆದ ರಾತ್ರಿ ಪಾಕಿಸ್ತಾನಕ್ಕೆ ಕರಾಳ ರಾತ್ರಿಯಾಗಿ ಮಾರ್ಪಟ್ಟಿದೆ. ಪಾಕಿಸ್ತಾನದವರು ಕನಸಿನಲ್ಲೂ ಅಂದ್ಕೊಂಡಿರೋಲ್ಲ ಭಾರತ ಈ ಪ್ರಮಾಣದಲ್ಲಿ ದಾಳಿ ಮಾಡುತ್ತೆ ಅಂತ. ಅಂತಹ ಏಟನ್ನು ಭಾರತ ಇವತ್ತು ಕೊಟ್ಟಿದೆ. ಮಿತ್ರರೇ, ಪಾಕಿಸ್ತಾನದ ಪ್ರಮುಖವಾದಂತಹ ಏರ್ ಬೇಸನ್ನು ಗುರಿಯಾಗಿಸಿ ರಣಭಯಂಕರವಾದ ಮಿಸೈಲ್ಗಳನ್ನು ಬಳಸಿ ಪಾಕಿಸ್ತಾನದ ಏರ್ ಬೇಸನ್ನು ಉಡಾಯಿಸಿದೆ. ಸದ್ಯ ಪಾಕಿಸ್ತಾನದ ಪ್ರಮುಖವಾದಂತಹ ಏರ್ಬೇಸ್, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆದರೆ ಪಾಕಿಸ್ತಾನಕ್ಕೆ ಅತ್ಯವಶ್ಯಕವಾದಂತಹ ಏರ್ ಬೇಸ್ಗಳು ಯಾವುದಿದ್ವು ಅದನ್ನೆಲ್ಲ ಭಾರತ ಗುರಿಯಾಗಿಸಿ ಧ್ವಂಸ ಮಾಡಿ ಹಾಕಿದೆ. ಮುಖ್ಯವಾಗಿ ಮಿತ್ರರೇ, ಪಾಕಿಸ್ತಾನದ ಚಕ್ಲಾಲಾದಲ್ಲಿರುವಂತಹ ಜಾಯಿಂಟ್ ಸ್ಟಾಫ್ ಹೆಡ್ ಕ್ವಾರ್ಟರ್ಸ್ ಅದನ್ನು ಕೂಡ ಗುರಿಯಾಗಿಸಿ ಭಾರತ ದಾಳಿ ಮಾಡಿದೆ. ಇದರಲ್ಲಿ ತೀವ್ರವಾದಂತಹ ಹಾನಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ಚಕ್ವಾಲ್ನಲ್ಲಿರುವಂತಹ ಮುರೀದ್ ಏರ್ ಬೇಸ್ ಅನ್ನು ಗುರಿಯಾಗಿಸಿ ಭಾರತ ದಾಳಿ ಮಾಡಿದೆ. ಸಿಂಧ್ನಲ್ಲಿರುವಂತಹ ಸುಕೂರ್ ಏರ್ ಬೇಸ್ ಏನಿದೆ ಅದನ್ನು ಕೂಡ ಗುರಿಯಾಗಿಸಿ ಭಾರತ ದಾಳಿ ಮಾಡಿದೆ. ಹಾಗೆ ಪಾಕಿಸ್ತಾನದ ಮಿಲಿಟರಿಯ ಆತ್ಮವಾಗಿರುವಂತಹ ರಾವಲ್ಪಿಂಡಿ ಏರ್ ಬೇಸ್ ಅನ್ನು ಕೂಡ ಭಾರತ ಉಡಾಯಿಸಿದೆ. ನೂರ್ ಖಾನ್ ಏರ್ ಬೇಸ್ ಅಂತ ಇದನ್ನು ಕರೆಯಲಾಗುತ್ತೆ. ಈ ರಾವಲ್ಪಿಂಡಿ ಇದೆಯಲ್ಲ, ಪಾಕಿಸ್ತಾನದ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಇದು. ಇಡೀ ಮಿಲಿಟರಿಯ ಹೃದಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ರಾವಲ್ಪಿಂಡಿಯನ್ನೇ ಗುರಿಯಾಗಿಸಿ ಈಗ ಭಾರತ ದಾಳಿ ಮಾಡ್ತಾ ಇದೆ. ಅದರ ಪ್ರಮುಖವಾದಂತಹ ಏರ್ ಬೇಸ್ ಈ ನೂರ್ ಖಾನ್ ಏರ್ ಬೇಸ್, ಅದನ್ನು ಕೂಡ ಈಗ ಉಡಾಯಿಸಿದೆ. ಜೊತೆಗೆ ಲಾಹೋರ್ನಲ್ಲಿರುವಂತಹ 11th ಡಿವಿಷನಲ್ ಆರ್ಮಿ ಕ್ವಾರ್ಟರ್ಸ್ ಅನ್ನು ಕೂಡ ಭಾರತ ಗುರಿಯಾಗಿ ದಾಳಿ ಮಾಡಿದೆ. ಹಾಗೆ ಜಲಂಧರ್ ಏರ್ ಬೇಸ್ ಅನ್ನು ಕೂಡ ಭಾರತ ಧ್ವಂಸ ಮಾಡಿದೆ ಎನ್ನುವಂತಹ ಸುದ್ದಿಗಳನ್ನ ಪಾಕಿಸ್ತಾನವೇ ಹೇಳ್ತಾ ಇದೆ. ಮಿತ್ರರೇ, ಇದೆಲ್ಲ ಸುಮ್ಮನೆ ಹೇಳ್ತಾ ಇರುವಂತದ್ದಲ್ಲ. ಪಾಕಿಸ್ತಾನದ ಮಾಧ್ಯಮಗಳು ವಿತ್ ವಿಜುವಲ್ಸ್ ಈ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ರಾವಲ್ಪಿಂಡಿ ಏರ್ ಬೇಸ್ನಲ್ಲಾದಂತಹ ಬ್ಲಾಸ್ಟ್ ಅನ್ನು ನೋಡಿದ್ರೆ ಭಾರತ ಖಂಡಿತವಾಗ್ಲೂ ಬ್ರಹ್ಮೋಸ್ ಮಿಸೈಲ್ ಅನ್ನೇ ಬಳಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಅದು ಅಂತಿಂಥ ಬ್ಲಾಸ್ಟ್ ಅಲ್ಲ, ಇಡೀ ರಾವಲ್ಪಿಂಡಿ ಏರ್ ಬೇಸೇ ಹೊತ್ತಿ ಉರಿತಾ ಇದೆ. ಅಷ್ಟು ದೊಡ್ಡದಾದಂಥ ಮಿಸೈಲನ್ನು ಬಳಸಿ ಭಾರತ ದಾಳಿ ಮಾಡಿದೆ. ಆಪರೇಷನ್ ಸಿಂಧೂರದ ಪ್ರಥಮ ದಿನ ಭಾರತ ತನ್ನ ಸ್ಕಾಲ್ಫ್ ಮಿಸೈಲ್ಗಳನ್ನು ಬಳಸಿ ನಿಗದಿತ ಟಾರ್ಗೆಟ್ಗಳನ್ನು ಹಿಟ್ ಮಾಡಿತ್ತು. ಅಂದರೆ ಎಲ್ಲೆಲ್ಲಿ ಉಗ್ರರ ಅಡಗು ತಾಣಗಳಿದ್ವೋ, ಉಗ್ರರಿಗೆ ಸಂಬಂಧಪಟ್ಟಂತಹ ಕಟ್ಟಡಗಳಿದ್ವೋ ಅದನ್ನು ಮಾತ್ರ ಗುರಿಯಾಗಿಸಿ ಭಾರತ ದಾಳಿ ಮಾಡಿತ್ತು. ಇದು ಯಾವುದಕ್ಕೆ ಉತ್ತರ? ಏಪ್ರಿಲ್ 22ನೇ ತಾರೀಕು ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರು ಏನು ದಾಳಿ ಮಾಡಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರವನ್ನು ಮಾಡಿತ್ತು. ಆಪರೇಷನ್ ಸಿಂಧೂರ ಆಗ್ತಿದ್ದ ಹಾಗೆ ಭಾರತ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ನಾವು ಪಾಕಿಸ್ತಾನದ ಮಿಲಿಟರಿಯನ್ನು ಟಾರ್ಗೆಟ್ ಮಾಡಿಲ್ಲ. ಹಾಗೆ ನಾವು ಪಾಕಿಸ್ತಾನದ ಅಮಾಯಕ ನಾಗರಿಕರನ್ನು ಕೂಡ ಗುರಿಯಾಗಿಸಿ ದಾಳಿ ಮಾಡಿಲ್ಲ. ಕೇವಲ ಭಾರತಕ್ಕೆ ಶತ್ರುಗಳಾದಂತಹ ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದಿರುವಂತಹ ಉಗ್ರಗಾಮಿಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ನಾವು ದಾಳಿ ಮಾಡಿದ್ದೀವಿ. ಆಪರೇಷನ್ ಸಿಂಧೂರ್ಗೆ ಪ್ರತಿಯಾಗಿ ಪಾಕಿಸ್ತಾನ ಏನಾದರೂ ಭಾರತವನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೇ ಆದರೆ ಅದಕ್ಕೂ ಕೂಡ ನಾವು ಪ್ರತ್ಯುತ್ತರ ಕೊಡ್ತೀವಿ ಅಂತ ಅವತ್ತೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಮಿತ್ರರೇ, ಪಾಕಿಸ್ತಾನ ಇದರಿಂದ ಸುಮ್ಮನಾಗಿದ್ದರೆ ಬಹುಶಃ ಅದು ಬದುಕುಳಿತಿತ್ತು ಅಂತ ಅನಿಸುತ್ತೆ. ಆದರೆ ಪಾಕಿಸ್ತಾನದ ಜಾಯಮಾನ ಹಾಗಲ್ಲ ನೋಡಿ. ಅವರು ಒದೆ ತಿಂತಲೇ ಇರ್ತಾರೆ. ಅವರು ಒದೆ ತಿನ್ಸ್ಕೊಳ್ಳೋದಕ್ಕೆ ಹುಟ್ಟಿರುವಂತಹದ್ದು. ಮೇ 7ರ ರಾತ್ರಿಯೇ ಪಾಕಿಸ್ತಾನ ಭಾರತದ ಮೇಲೆ ರಿಟಾಲಿಯೇಟ್ ಮಾಡೋದಕ್ಕೆ ಯತ್ನ ಮಾಡುತ್ತೆ. ಒಂದಷ್ಟು ಚಿಕ್ಕ ಮಿಸೈಲ್ಗಳು ಮತ್ತು ಡ್ರೋನ್ಗಳನ್ನು ಬಳಸಿ ಭಾರತದ ಮಿಲಿಟರಿ ನೆಲೆಯನ್ನು ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಯತ್ನ ಮಾಡುತ್ತೆ. ಅವತ್ತು ಮಿತ್ರರೇ, ಭಾರತ ಎಲ್ಲವುದನ್ನು ಹೊಡೆದು ಹಾಕಿತ್ತು. ಪಾಕಿಸ್ತಾನ ಈ ದಾಳಿಯ ಯತ್ನವನ್ನ ಮಾಡ್ತಲ್ಲ, ಅದಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಪ್ರಮುಖ ನಗರಗಳನ್ನೇ ಗುರಿಯಾಗಿಸಿ ಡ್ರೋನ್ ಅಟ್ಯಾಕ್ ಮಾಡಿತು. ಅಷ್ಟಕ್ಕೆ ಪಾಕಿಸ್ತಾನ ಸುಮ್ಮನಾಗ್ಲಿಲ್ಲ, ಮತ್ತೆ ಭಾರತವನ್ನ ಕೆಣಕುವಂತಹ ಪ್ರಯತ್ನವನ್ನ ಮಾಡಿತು. ಮೇ 8ನೇ ತಾರೀಕು ರಾತ್ರಿ ಭಾರತದ ಕಡೆಗೆ ಸಾಕಷ್ಟು ಮಿಸೈಲ್ಗಳು, ಒಂದು ಅಂದಾಜಿನ ಪ್ರಕಾರ 300ಕ್ಕೂ ಹೆಚ್ಚು ಮಿಸೈಲ್ಗಳು ಜೊತೆಗೆ ಡ್ರೋನ್ಗಳು, ಇವುಗಳನ್ನು ಬಳಸಿ ಭಾರತದ ಪ್ರಮುಖವಾದಂತಹ ಮಿಲಿಟರಿ ಇನ್ಸ್ಟಾಲೇಷನ್ಗಳನ್ನ ನಾಶಪಡಿಸೋದಕ್ಕೆ ಯತ್ನ ಮಾಡಿತು. ಆದರೆ ಭಾರತ ಅದನ್ನೆಲ್ಲ ಯಶಸ್ವಿಯಾಗಿ ಇಂಟರ್ಸೆಪ್ಟ್ ಮಾಡಿತು. ಒಂದೂ ಕೂಡ ಭಾರತಕ್ಕೆ ಬಂದು ಬೀಳದಂತೆ ಭಾರತ ತಡೆದಿತ್ತು. ಇದು ಮಿತ್ರರೇ ಭಾರತವನ್ನ ಸಿಕ್ಕಾಪಟ್ಟೆ ಕೆರಳಿಸ್ತು. ಯಾಕೆಂದ್ರೆ ಜಮ್ಮುವಿನಿಂದ ಹಿಡಿದು ಗುಜರಾತ್ ವರೆಗೂ ಕೂಡ ಪಾಕಿಸ್ತಾನ ನಿರಂತರವಾಗಿ ದಾಳಿಗೆ ಯತ್ನ ಮಾಡಿದೆ. ಅದು ಕೂಡ ಬಹಳ ಸೀರಿಯಸ್ ಆದಂತಹ ಅಟೆಂಪ್ಟ್. ಭಾರತ ಸ್ವಲ್ಪ ಯಾಮಾರಿದ್ರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇತ್ತು. ಆದರೆ ಅದೃಷ್ಟವಶಾತ್ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಚೆನ್ನಾಗಿರುವ ಕಾರಣದಿಂದಾಗಿ ಪಾಕಿಸ್ತಾನದ ಎಲ್ಲ ಪ್ರಯತ್ನವನ್ನ ಭಾರತ ಹೊಡೆದುರುಳಿಸಿತು. ಭಾರತಕ್ಕೆ ಯಾವುದೇ ರೀತಿಯಲ್ಲೂ ನಷ್ಟ ಆಗಿಲ್ಲ. ಪಾಕಿಸ್ತಾನವೇ ಹಲವು ಯುದ್ಧ ವಿಮಾನವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದಕ್ಕೆ ಉತ್ತರ ಕೊಡುತ್ತೆ ಭಾರತ ಅಂತ ಇಡೀ ಜಗತ್ತಿಗೆ ಗೊತ್ತಿತ್ತು. ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತೇ ಆ ರೀತಿಯಾಗಿ ಹೇಳ್ತಾ ಇತ್ತು. ಕಳೆದ ರಾತ್ರಿ ಆ ಉತ್ತರವನ್ನ ಭಾರತ ಕೊಟ್ಟಿದೆ. ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿ ದಾಳಿ ಮಾಡಿದೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಮಿತ್ರರೇ, ಪಾಕಿಸ್ತಾನ ಏನ್ ಮಾಡ್ತಾ ಇದೆಯೋ ಅದಕ್ಕೆ ಪ್ರತಿಯಾಗಿ ಭಾರತ ಉತ್ತರವನ್ನು ಮಾತ್ರ ಕೊಡ್ತಾ ಇದೆ. ಪೆಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ್ರು. ಭಾರತ ಮೊದಲಿಗೆ ಉಗ್ರರನ್ನೇ ಟಾರ್ಗೆಟ್ ಮಾಡಿತ್ತು. ಅದಾದ ಬಳಿಕ ಪಾಕಿಸ್ತಾನ ಭಾರತದ ಸೇನಾ ನೆಲೆಯನ್ನ, ಪ್ರಮುಖ ನಗರವನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋದಕ್ಕೆ ಯತ್ನ ಮಾಡಿತು. ಅದಕ್ಕೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಪ್ರಮುಖ ನಗರವನ್ನ ಮಾತ್ರ ಟಾರ್ಗೆಟ್ ಮಾಡಿತ್ತು. ಅದಾದ ಬಳಿಕ ಪಾಕಿಸ್ತಾನ ಭಾರತದ ಪ್ರಮುಖ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಯತ್ನ ಮಾಡಿತ್ತು. ಅದಕ್ಕೆ ಉತ್ತರ ಕೊಟ್ಟಿರುವಂತಹ ಭಾರತ ಈಗ ಪಾಕಿಸ್ತಾನದ ಹಲವು ಏರ್ ಬೇಸ್ಗಳನ್ನು ಉಡಾಯಿಸಿದೆ. ಈ ಬಾರಿ ಮಿತ್ರರೇ, ಭಾರತ ಬ್ರಹ್ಮೋಸ್ ಮಿಸೈಲ್ ಅನ್ನು ಬಳಸಿದೆ ಎನ್ನುವಂತ ಮಾಹಿತಿ ಇದೆ. ಈ ಹಿಂದೆ ನಾವು ಬ್ರಹ್ಮೋಸ್ ಅನ್ನು ಬಳಸ್ತಾ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ಮೇಲೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಉಡಾಯಿಸಲಾಗಿದೆ. ಇಲ್ಲಿ ಪಾಕಿಸ್ತಾನ ಎಷ್ಟು ವೇಗದಲ್ಲಿ ಯುದ್ಧವನ್ನು ಮುಂದುವರಿಸ್ತಾ ಇದೆಯೋ ಅದಕ್ಕಿಂತ ಡಬಲ್ ವೇಗದಲ್ಲಿ ಭಾರತ ಆ ಯುದ್ಧವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ತಾ ಇದೆ.
ಅವ್ರು 1 ಹೊಡೆದ್ರೆ ನಾವು 3 ಹೊಡಿತೀವಿ, ಇಲ್ಲ 4 ಹೊಡಿತೀವಿ. ಅವ್ರು 1% ನಮ್ಗೆ ಹಾನಿ ಮಾಡಿದ್ರೆ ನಾವು 10% ಅವ್ರಿಗೆ ಹಾನಿ ಮಾಡ್ತೀವಿ ಎನ್ನುವ ತತ್ವದಲ್ಲಿ ಭಾರತ ದಾಳಿಯನ್ನು ಮುಂದುವರಿಸ್ತಾ ಇದೆ. ಮಿತ್ರರೇ, ಈಗಾಗಲೇ ಭಾರತದ ಉತ್ಸಾಹವನ್ನ, ಭಾರತ ಹೊಡಿತಿರುವಂತಹ ರೀತಿಯನ್ನು ನೋಡಿದ್ರೆ ಬಹಳ ಕ್ಯಾಲ್ಕುಲೇಟೆಡ್ ಆಗಿ ಭಾರತ ಪ್ಲಾನ್ ಮಾಡ್ಕೊಂಡಿದೆ. ಎಷ್ಟು ದೊಡ್ಡ ಯುದ್ಧವಾದರೂ ಕೂಡ ಭಾರತ ಸಿದ್ಧಗೊಂಡಂತೆ ಕಂಡು ಬರ್ತಾ ಇದೆ. ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಭಾರತೀಯರು ತಾಳ್ಮೆ ಕಳೆದುಕೊಂಡಿದ್ರು. ಏನ್ ನರೇಂದ್ರ ಮೋದಿ ಸರ್ಕಾರ ದಾಳಿ ಮಾಡುತ್ತಾ ಇಲ್ವಾ, ಯಾಕಿಷ್ಟು ವಿಳಂಬ ಆಗ್ತಾ ಇದೆ, ಹೀಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ರು. ಮಿತ್ರರೇ, ಅದಕ್ಕೆ ಉತ್ತರ ಇದೆಯಾ? ಯಾಕೆಂತಂದ್ರೆ ಭಾರತ ಎಲ್ಲ ರೀತಿಯಲ್ಲೂ ಸಿದ್ಧಗೊಂಡು 15 ದಿನಗಳ ಕಾಲಾವಕಾಶವನ್ನು ಪಡೆದು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಕೊಡ್ತಾ ಇದೆ. ಅಂದ್ರೆ ಒಂದು ಫುಲ್ ಸ್ಕೇಲ್ ವಾರ ಆದರೂ ಕೂಡ ಭಾರತ ಅದಕ್ಕೆ ಸಿದ್ಧಗೊಂಡಿದೆ. ಪಾಕಿಸ್ತಾನ ಸಿದ್ಧಗೊಂಡಿಲ್ಲ. ಪಾಕಿಸ್ತಾನದವರು ಭಾರತದ ದಾಳಿಯನ್ನು ತಡೆಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ನಿಮಗೆ ನೆನಪಿರಲಿ, ಭಾರತದ ಒಂದೇ ಒಂದು ದಾಳಿಯನ್ನು ಕೂಡ ಪಾಕಿಸ್ತಾನ ಇದುವರೆಗೆ ಇಂಟರ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಭಾರತದ ಬ್ರಹ್ಮೋಸ್ ಆಗಿರಲಿ, ಭಾರತ ಬಿಟ್ಟಂತಹ ಅತ್ಯಂತ ಚಿಕ್ಕದಾದಂತಹ ಡ್ರೋನ್ಗಳನ್ನು ಕೂಡ ಪಾಕಿಸ್ತಾನ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಫೇಲ್ಯೂರ್ ಆಗ್ತಾ ಇದೆ. ಸದ್ಯ ಪಾಕಿಸ್ತಾನಕ್ಕೆ ಟರ್ಕಿಯ ಡ್ರೋನ್ಗಳು ಬರ್ತಾ ಇದಾವೆ. ಆ ಡ್ರೋನ್ಗಳನ್ನ ಭಾರತದ ಮೇಲೆ ಹಾರಿ ಬಿಡ್ತಾ ಇದೆ. ಜೊತೆಗೆ ಚೈನಾದ ಮಿಸೈಲ್ಗಳನ್ನ ಕೂಡ ಭಾರತದ ಮೇಲೆ ಬಳಸ್ತಾ ಇದೆ. ಆದರೆ ಇದೆಲ್ಲವುದನ್ನ ಭಾರತ ಯಶಸ್ವಿಯಾಗಿ ಇಂಟರ್ಸೆಪ್ಟ್ ಮಾಡ್ತಾ ಇದೆ. ಹೀಗಿದ್ರೂ ಕೂಡ ಪಾಕಿಸ್ತಾನ ಕೆಲವೊಂದಷ್ಟು ನಾಗರಿಕ ನೆಲೆಯನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ. ಪಂಜಾಬ್ನಲ್ಲಿ ಪಾಕಿಸ್ತಾನದ ಡ್ರೋನ್ ದಾಳಿಯ ಕಾರಣದಿಂದಾಗಿ ಒಂದು ಕುಟುಂಬ ತೀವ್ರವಾಗಿ ಗಾಯಗೊಂಡಿದೆ. ಒಂದು ಕಾರಿನ ಮೇಲೆ ಬಂದದ್ದು ಬಿದ್ದಿದೆ. ಇದರಿಂದಾಗಿ ಒಂದು ಕುಟುಂಬಕ್ಕೆ ಗಾಯ ಆಗಿದೆ. ಅವರಿಗೆ ಚಿಕಿತ್ಸೆ ಕೊಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಇದರ ಜೊತೆಗೆ ಜಮ್ಮುವಿನಲ್ಲೂ ಕೂಡ ಪಾಕಿಸ್ತಾನ ಒಂದಷ್ಟು ಡ್ರೋನ್ ಅಟೆಂಪ್ಟ್ ಗಳನ್ನ ಮಾಡಿದೆ. ಆದರೆ ಪಾಕಿಸ್ತಾನದ ಎಲ್ಲಾ ಪ್ರಯತ್ನವನ್ನ ಭಾರತ ಸಂಪೂರ್ಣವಾಗಿ ವಿಫಲಗೊಳಿಸಿದೆ. ಪಾಕಿಸ್ತಾನ ಪ್ರಯತ್ನ ಮಾಡ್ತಿರೋದೇನು ಕೇಳಿದ್ರೆ, ಜಮ್ಮು, ಪಠಾಣ್ಕೋಟ್ ಸೇರಿದಂತೆ ಭಾರತದ ಪ್ರಮುಖವಾದಂತಹ ಏರ್ ಬೇಸ್ ಗಳನ್ನ ನಾಶ ಮಾಡಬೇಕು. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಥ್ರೆಟ್ ತರುವಂತಹದ್ದೇ ಆ ಏರ್ ಬೇಸ್ಗಳು. ಒಂದು ವೇಳೆ ಆ ಏರ್ ಬೇಸ್ಗೆ ಹಾನಿ ಮಾಡಿದ್ದೇ ಆದ್ರೆ ಭಾರತ ಯುದ್ಧವನ್ನು ಹೆಚ್ಚು ದಿನ ಕೊಂಡೊಯ್ಯುವಂತಹದ್ದು ಕಷ್ಟ ಆಗುತ್ತೆ ಎನ್ನುವಂಥದ್ದು ಪಾಕಿಸ್ತಾನದ ಅಭಿಪ್ರಾಯ. ಇದೇ ಕಾರಣದಿಂದಾಗಿ ಭಾರತದ ಪ್ರಮುಖವಾದಂತಹ ಏರ್ ಬೇಸ್ ಅನ್ನು ಗುರಿಯಾಗಿಸಿ ಅವರು ದಾಳಿ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಆದರೆ ಮಿತ್ರರೇ, ಭಾರತ ಅದಕ್ಕೆ ತಕ್ಕ ಪ್ರತ್ಯುತ್ತರವಾಗಿ ಭಾರತದ ಗಡಿಯಲ್ಲಿರುವಂತಹ ಪಾಕಿಸ್ತಾನದ ಎಲ್ಲ ಏರ್ ಬೇಸ್ ಗಳನ್ನ ಧ್ವಂಸ ಮಾಡಿ ಹಾಕಿದೆ. ಇದರ ನಡುವೆ ಪಾಕಿಸ್ತಾನ ಇನ್ನೊಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದೆ. ಇದು ಪಾಕಿಸ್ತಾನದ ಸರ್ವನಾಶಕ್ಕೆ ಕೈ ಹಾಕದಂತಹ ಪ್ರಯತ್ನ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭಾರತದ ದೆಹಲಿಯನ್ನ ಗುರಿಯಾಗಿಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಪ್ರಯೋಗ ಮಾಡಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದರೆ ಭಾರತ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಳಸಿ ಯಶಸ್ವಿಯಾಗಿ ಇದನ್ನ ಇಂಟರ್ಸೆಪ್ಟ್ ಮಾಡಿದೆ. ಪಾಕಿಸ್ತಾನ ಬಳಸಿದಂತಹ ಮಿಸೈಲ್ ಯಾವುದು ಕೇಳಿದ್ರೆ ಫತೇ ಸೀರೀಸ್ನ ಮಿಸೈಲ್. ಫತೇ 1 or 2 ಅನ್ನೋದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ. ಇದನ್ನ ಭಾರತ ಸರ್ಕಾರ ಮುಂದೆ ಯಾವುದು ಅನ್ನುವಂಥದ್ದನ್ನ ರಿವೀಲ್ ಮಾಡುತ್ತೆ. ಈ ಫತೇ ಸೀರೀಸ್ನ ಮಿಸೈಲ್ಗಳಿದಾವಲ್ಲ, ಇದೆಲ್ಲದೂ ಕೂಡ ಪಾಕಿಸ್ತಾನದ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಇದನ್ನ ಈಗ ಭಾರತದ ಮೇಲೆ ಪ್ರಯೋಗ ಮಾಡಿದೆ. ಮಿತ್ರರೇ, ಈ ಬ್ಯಾಲಿಸ್ಟಿಕ್ ಮಿಸೈಲ್ ನಲ್ಲಿ ವಾರ್ ಹೆಡ್ಗಳು ಸಿಕ್ಕಾಪಟ್ಟೆ ದೊಡ್ಡದಾಗಿರ್ತವೆ. 800 kgಯಿಂದ 1 ಟನ್ ವರೆಗೂ ಕೂಡ ಈ ಮಿಸೈಲ್ಗಳು ವಾರ್ ಹೆಡ್ ಅನ್ನು ಹೊತ್ತೊಯ್ತವೆ. ಈ ಮಿಸೈಲ್ಗಳೇನಾದ್ರೂ ಬಂದು ನಮ್ಮ ವಸತಿ ಪ್ರದೇಶಗಳ ಮೇಲೆ ಬಿದ್ದಿದ್ದೆ ಆದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗುತ್ತೆ, ಅಪಾರ ಪ್ರಮಾಣದ ಸಾವು ನೋವುಗಳಾಗುತ್ತೆ. ಇದನ್ನ ಬಳಸೋದಕ್ಕೆ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು. ಯಾಕೆಂದ್ರೆ ಭಾರತವೂ ಕೂಡ ಅತ್ಯಾಧುನಿಕವಾದಂತಹ ಅತ್ಯಂತ ಭಯಂಕರವಾದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಟ್ಕೊಂಡಿದೆ. ಭಾರತದ ಅಗ್ನಿ ಸೀರೀಸ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ಪಾಕಿಸ್ತಾನದ ಕಡೆಗೆ ದಾಳಿ ಮಾಡಿದ್ದೆ ಆದ್ರೆ ಪಾಕಿಸ್ತಾನಕ್ಕೆ ಯಾವ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಯೋಚನೆ ಮಾಡಿ. ಆದರೆ ಭಾರತ ಒಂದು ರೆಸ್ಪಾನ್ಸಿಬಲ್ ಕಂಟ್ರಿ. ನಾವು ಈಗಾಗಲೇ ನ್ಯೂಕ್ಲಿಯರ್ ವಿಚಾರದಲ್ಲಿ ಒಂದು ಪಾಲಿಸಿಯನ್ನು ಹೊಂದಿದ್ದೀವಿ. ಅದೇನು ಕೇಳಿದ್ರೆ ನೋ ಫಸ್ಟ್ ಯೂಸ್, ನಾವು ಮೊದಲಿಗೆ ಯೂಸ್ ಮಾಡೋದಿಲ್ಲ ಅನ್ನುವಂಥ ಪಾಲಿಸಿಯನ್ನು ಇಟ್ಕೊಂಡಿದ್ದೀವಲ್ಲ. ಅದೇ ರೀತಿಯಾಗಿ ಮಾತ್ರ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಇರಬಹುದು ಅಥವಾ ಭಾರತದ ಬಳಿ ಇರುವಂತಹ ಅತ್ಯಂತ ಅಪಾಯಕಾರಿ ಅಸ್ತ್ರಗಳಿರಬಹುದು, ಇವುಗಳನ್ನು ನಾವು ಫಸ್ಟಿಗೆ ಬಳಸೋದಿಲ್ಲ. ಏನಾದರೂ ನಮ್ಮ ಮೇಲೆ ದಾಳಿಗೆ ಅವರು ಯತ್ನ ಮಾಡಿದ್ದೇ ಆದ್ರೆ ಅಂತಹದೇ ಅಸ್ತ್ರವನ್ನು ಬಳಸಿ ಆ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡುವಾಗ ನಾವು ಅಷ್ಟೇ ಮಾರಕವಾದ ಅಸ್ತ್ರದಿಂದ ದಾಳಿ ಮಾಡ್ತೀವಿ ಅಂತ. ಈಗಲೇ ನೋಡಿ, ಅವರು ನಮ್ಮ ಏರ್ ಬೇಸ್ ಅನ್ನ ಗುರಿಯಾಗಿಸಿದ್ರು, ಭಾರತ ಸಹ ಅವರ ಏರ್ ಬೇಸ್ ಅನ್ನ ಧ್ವಂಸ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಈಗ ಫತೇ ಮಿಸೈಲ್ ಅನ್ನು ಬಳಸಿ ಭಾರತದ ಮೇಲೆ, ಅದು ಕೂಡ ಭಾರತದ ರಾಜಧಾನಿ ಮೇಲೆ ದಾಳಿ ಮಾಡೋದಕ್ಕೆ ಯತ್ನ ಮಾಡಿದ್ರು. ನಾಳೆ ಭಾರತದ ಬ್ಯಾಲಿಸ್ಟಿಕ್ ಮಿಸೈಲ್ ಪಾಕಿಸ್ತಾನದ ಯಾವುದೋ ಪ್ರಮುಖ ನಗರದ ಮೇಲೆ ಹೋಗಿ ಬಿದ್ದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಇಲ್ಲಿ ಭಾರತ ಟಿಟ್ ಫಾರ್ ಟ್ಯಾಟ್ ಅಷ್ಟೇ ಮಾಡ್ತಾ ಇದೆ. ಪಾಕಿಸ್ತಾನ ಈಗ ಯೋಚನೆ ಮಾಡಬೇಕು, ತಮ್ಮ ಬಳಿಯಲ್ಲಿ ಅಸ್ತ್ರ ಇದೆ ಅಂತ ಹೇಳಿ ಭಾರತದ ಮೇಲೆ ಬೇಕಾಬಿಟ್ಟಿಯಾಗಿ ಅದನ್ನು ಪ್ರಯೋಗಿಸಿದ್ದೆ ಆದ್ರೆ ಅದಕ್ಕಿಂತ ದೊಡ್ಡ ಮಟ್ಟದ ನಷ್ಟವನ್ನ ಪಾಕಿಸ್ತಾನವೇ ಅನುಭವಿಸಬೇಕಾಗತ್ತೆ. ಪಾಕಿಸ್ತಾನದಲ್ಲಿ ಓವರ್ ಆಲ್ ಎಷ್ಟು ಶಸ್ತ್ರಾಸ್ತ್ರ ಇದೆಯೋ ಅದಕ್ಕಿಂತ 100 ಪಟ್ಟು ಭಾರತದಲ್ಲಿ ಶಸ್ತ್ರಾಸ್ತ್ರಗಳಿದಾವೆ. ಸದ್ಯ ಪಾಕಿಸ್ತಾನ ವಿಶ್ವದ ಮುಂದೆ ಸಾಲಕ್ಕಾಗಿ ಭಿಕ್ಷೆ ಬೇಡ್ತಾ ಇದೆ. ಅಂತಹ ಪರಿಸ್ಥಿತಿಯಲ್ಲಿರುವಂತಹ ಒಂದು ರೋಗ್ ನೇಷನ್, ಆ ದೇಶ ಈಗ ಭಾರತದ ಮೇಲೆ ವಿನಾಕಾರಣ ಜಗಳ ಮಾಡ್ತಾ ಇದೆ, ವಿನಾಕಾರಣ ಯುದ್ಧಕ್ಕೆ ಮುಂದಾಗ್ತಾ ಇದೆ. ಸದ್ಯ ಭಾರತದ ಸ್ಟ್ಯಾಂಡ್ ಹೇಗಿದೆ ಕೇಳಿದ್ರೆ, ನಾವು ಮೊದಲಿಗೆ ದಾಳಿಯನ್ನ ನಿಲ್ಲಿಸೋದಿಲ್ಲ, ನೀವು ಒಂದು ದಾಳಿ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ, ಆ ಸಂದರ್ಭದಲ್ಲಿ ನೀವೇನಾದರೂ ಸುಮ್ಮನಾದ್ರೆ ನಾವು ಕೂಡ ಸುಮ್ಮನಿರ್ತೀವಿ. ಈಗ ಭಾರತ ಪ್ರಮುಖವಾದಂತಹ ಪಾಕಿಸ್ತಾನದ ಏರ್ ಬೇಸ್ ಮೇಲೆ ದಾಳಿ ಮಾಡಿದೆ. ಈಗೇನಾದರೂ ಪಾಕಿಸ್ತಾನ ಸುಮ್ಮನಿರೋದಪ್ಪ, ನಮಗಿನ್ನು ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಮ್ಮನೆ ಕೂತಿದ್ದೆ ಆದರೆ ಭಾರತ ಇನ್ನು ಮುಂದೆ ದಾಳಿ ಮಾಡೋದಿಲ್ಲ, ಇಲ್ಲಿಗೆ ಭಾರತ ನಿಲ್ಲಿಸುತ್ತೆ. ಅದೇ ಮಿತ್ರರೇ, ಪಾಕಿಸ್ತಾನ ಇನ್ನೊಮ್ಮೆ ಭಾರತದ ಮೇಲೆ ದಾಳಿ ಮಾಡಿ ನಾವು ಸುಮ್ಮನಾಗ್ತೀವಿ ಅಂತಂದರೆ ಭಾರತ ಬಿಡೋದಿಲ್ಲ, ಅದಕ್ಕೆ ಉತ್ತರವನ್ನು ಭಾರತ ಕೊಟ್ಟೇ ಕೊಡುತ್ತೆ. ಈ ರೀತಿಯಾದಂತಹ ನಿಲುವನ್ನು ಭಾರತ ಸರ್ಕಾರ ಹೊಂದಿದೆ. ವಿಶ್ವ ಸಮುದಾಯಕ್ಕೂ ಕೂಡ ಇದನ್ನೇ ತಿಳಿಸ್ತಾ ಇದೆ. ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಪರಿಯಾಗಿ ಎಸ್ಕಲೇಷನ್ ಆಗ್ತಾ ಇದೆಯೋ, G7 ಕಂಟ್ರೀಸ್ನ ವಿದೇಶಾಂಗ ಸಚಿವರು ಎರಡೂ ದೇಶಗಳಿಗೆ
ಮನವಿ ಮಾಡಿಕೊಂಡಿದ್ದಾರೆ. ಯುದ್ಧವನ್ನು ಮುಂದುವರಿಸಬೇಡಿ, ಇಲ್ಲಿಗೆ ಬಿಟ್ಟು ಬಿಡಿ ಅಂತ. ಅದು ಸಹಜ ಮಿತ್ರರೇ, ವಿಶ್ವದಿಂದ ಅಂತಹ ಸಂದೇಶಗಳು ಬರ್ತಲೇ ಇರ್ತವೆ. ಆದರೆ ಬಾಲ್ ಇರುವಂತಹದ್ದು ಪಾಕಿಸ್ತಾನದ ಕೋರ್ಟ್ನಲ್ಲಿ. ಪಾಕಿಸ್ತಾನ ಯಾವಾಗ ಪ್ರತಿದಾಳಿಯನ್ನ ಮಾಡೋದನ್ನ ನಿಲ್ಲಿಸುತ್ತೋ ಅಲ್ಲಿಗೆ ಭಾರತವೂ ಕೂಡ ಯುದ್ಧವನ್ನು ನಿಲ್ಲಿಸುತ್ತೆ. ಅದನ್ನು ಬಿಟ್ಟು ನೀವು ಒಂದು ಹೊಡೆದ್ರೆ ನಾವು 2 ಹೊಡಿತೀವಿ ಅಂತ ಪಾಕಿಸ್ತಾನ ಏನಾದರೂ ಬಂದಿದ್ದೆ ಆದರೆ ಭಾರತ 10 ಹೊಡೆಯುತ್ತಷ್ಟೇ. ಸದ್ಯ ಮಿತ್ರರೇ, ಪಾಕಿಸ್ತಾನಕ್ಕೆ ಕಳೆದ ರಾತ್ರಿ ಏನಿದೆ ಅತ್ಯಂತ ಕರಾಳವಾದಂತಹ ರಾತ್ರಿ. ಬಹುಶಃ 1971ರ ಯುದ್ಧ ಆದ ಬಳಿಕ ಪಾಕಿಸ್ತಾನ ಇಂತಹ ದಿನಗಳನ್ನು ನೋಡಿರಲಿಕ್ಕಿಲ್ಲ. ಕಾರ್ಗಿಲ್ ಯುದ್ಧ ಆದರೂ ಕೂಡ ಅದು ಒಂದು ಪ್ಲೇಸ್ನಲ್ಲಾಗಿತ್ತು. ಪಾಕಿಸ್ತಾನಕ್ಕೆ ಭಾರತ ನುಗ್ಗೊಡ್ದಿರಲಿಲ್ಲ. ಈ ಬಾರಿ ಮಾತ್ರ ಭಾರತ ಲಿಟ್ರಲಿ ಪಾಕಿಸ್ತಾನದ ಎಲ್ಲ ಪ್ರದೇಶವನ್ನು ತಲುಪಿದೆ. ಪಾಕಿಸ್ತಾನದಾದ್ಯಂತ ಟೆನ್ಷನ್ ಇದೆ. ಮಿತ್ರರೇ, ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಈ ಏಟಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್